ಬಿಸಿಲ ತಾಪಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ ಕರುನಾಡಿನ ಜನ. ಬಿರು ಬಿಸಿಲು, ಬಿಸಿಗಾಳಿ, ಭಯಂಕರ ಸೆಕೆ ಇದೆ. ಅದರಲ್ಲೂ ಕೂಡ ಇಡೀ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡದೇ ಇರುವಂತಹ ಸೆಕೆ ಈ ಬಾರಿ ಅಂತ ಬಿಸಿಲಿದೆ. ಹಳೆ ಮೈಸೂರು ಭಾಗದಲ್ಲಿ 32 ರಿಂದ 37 ಡಿಗ್ರಿ ಬಿಸಿಲಿದೆ. ಬೆಂಗಳೂರಿನಲ್ಲಿ 30 ರಿಂದ 34 ಡಿಗ್ರಿ ತಾಪಮಾನ ಇರುವಂಥದ್ದು. ಹಾಗಾಗಿ ಅತಿ ಹೆಚ್ಚಾಗಿ ಈ ಬಾರಿ ಬಿಸಿಲಿದೆ. ಇದೀಗ ಜನ ತತ್ತರಿಸಿ ಹೋಗಿದ್ದಾರೆ. ಈ ಬಿಸಿಲ ಧಗೆಯಿಂದ ಸನ್ ಸ್ಟ್ರೋಕ್ ಕೂಡ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಈಗ ಬಿಸಿಲ ತಾಪಕ್ಕೆ ಕರುನಾಡಿನ ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ಬಿರು ಬಿಸಿಲು, ಬಿಸಿಗಾಳಿ, ಭಯಂಕರ ಸೆಕೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿರುವಂಥದ್ದು. ಒಂದು ಪಕ್ಷ ನಮ್ಮ ಬೆಂಗಳೂರಿನಲ್ಲಾದರೂ ಪರವಾಗಿಲ್ಲ, ಆದರೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಸೆಕೆ ಬಿಸಿಲು ಇರುವಂಥದ್ದು. ಉತ್ತರ ಭಾಗದಲ್ಲಿ 38 ರಿಂದ 43 ಡಿಗ್ರಿ ತಾಪಮಾನ ಇದೆಯಂತೆ. ಇನ್ನು ಕರಾವಳಿಯಲ್ಲಿ 32 ರಿಂದ 36 ಡಿಗ್ರಿ ತಾಪಮಾನ ಇದೆ. ಕಿತ್ತೂರು ಕರ್ನಾಟಕದಲ್ಲಿ 37 ರಿಂದ 42 ಡಿಗ್ರಿ ತಾಪಮಾನ ಇದೆ. ಹಾಗಾಗಿ ಈಗ ಹವಾಮಾನ ಇಲಾಖೆಯಿಂದ ಒಂದು ರೀತಿಯಾಗಿ ತಜ್ಞರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರು, ಗರ್ಭಿಣಿಯರು, ವೃದ್ಧರು ಯಾರು ಕೂಡ ಈ ಬಿಸಿಲಲ್ಲಿ ಜಾಸ್ತಿ ಓಡಾಡಬೇಡಿ ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಸನ್ ಸ್ಟ್ರೋಕ್ ಆಗ್ತಿದೆ ಅಂತ ಹೇಳಿ ಈ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಈಗ ಹಳೆ ಮೈಸೂರು ಭಾಗದಲ್ಲೂ ಕೂಡ 32 ರಿಂದ 37 ಡಿಗ್ರಿ ಬಿಸಿಲಿದೆ. ಬೆಂಗಳೂರಿನಲ್ಲಿ 30 ರಿಂದ 34 ಡಿಗ್ರಿ ತಾಪಮಾನ ಇರುವಂಥದ್ದು. ಹಾಗಾಗಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಬೆಂಗಳೂರಿನ ಮಂದಿಗೆ ಇದೇ ಅತಿ ಹೆಚ್ಚಾಗಿ ಬಿಸಿಲು. ಹಾಗಾಗಿ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿನ ತಾಪಮಾನ ಇದೆ. ಒಂದು ಕಡೆ ಹವಾಮಾನ ಇಲಾಖೆಯಿಂದ ಸ್ವಲ್ಪ ಅಲರ್ಟ್ ಆಗಿರಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅಂತಂದರೆ ಈ ಒಂದು ಮಧ್ಯಾಹ್ನದ ಬಿಸಿಲಲ್ಲಿ ಯಾರೂ ಕೂಡ ಹೊರಗಡೆ ಹೋಗಬೇಡಿ, ಆದರೂ ಕೂಡ ಅನಾವಶ್ಯಕವಾಗಿ ಬಿಸಿಲಲ್ಲಿ ಓಡಾಡಿದ್ದಲ್ಲಿ ಸನ್ ಸ್ಟ್ರೋಕ್ ಕೂಡ ಆಗ್ಬೋದು ಅನ್ನುವಂಥ ಕಾರಣದಿಂದ ಒಂದು ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ.